ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡಿ ಸ್ಪರ್ಧೆ ಮಾಡಿದ್ದು. ನೀವು ನನ್ನ ಹತ್ರ ಇಷ್ಟು ಪತ್ರಿಕಾಗೋಷ್ಠಿಯನ್ನು ನೋಡಿದ್ದೀರಿ. ಅವ್ರು ನಂಗೆ ತಪ್ಪಿಸಿದ್ರು, ಇವ್ರು ತಪ್ಪಿಸಿದ್ದು, ಇಲ್ಲಿ ಹೀಗಿದೆ, ಅದು ಯಾವ ಹೇಳಿ ನಾನು ಪಕ್ಷದ ವ್ಯವಸ್ಥೆಯ ಬಗ್ಗೆ ಮಾತ್ರ ಹೇಳಿದ್ದೇನೆ. ಆದರೆ ಪಕ್ಷದ ನಾಯಕರುಗಳಿಗೆ ಎಲ್ಲರಿಗೆ ಬೈದು ಸಾಕಷ್ಟು ಟೀಕೆ ಮಾಡಿದಂಥ ಜಗದೀಶ್ ಶೆಟ್ಟರನ್ನು ಒಂದೇ ವರ್ಷದ ಒಳಗೆ ಪಾರ್ಟಿಗೆ ತೆಗೆದುಕೊಂಡದ್ದು ಮಾತ್ರ ಅಲ್ಲ, 6 ವರ್ಷದ ಒಳಗೆ ಅವರಿಗೆ MP ಸೀಟು ಸಹ ಕೊಟ್ಟಿದ್ದಾರೆ. ಹಾಗಾಗಿ ಇದು ವಜಾ ಎಲ್ಲ ಭಾಳ ಶಾಶ್ವತ ವಜಾಗಳಲ್ಲ. ನಾಳೆ ನಾನು ವಿಧಾನ ಪರಿಷತ್ತಿಗೆ ಗೆದ್ದ ಮೇಲೆ ಆ ವಜಾ ರದ್ದಾಗ್ತದೆ. ವಿಧಾನ ಪರಿಷತ್ ಗೆಲ್ಲುವವರೆಗೆ ಮಾತ್ರ ಇದು, ಅದರ ಮೇಲೆ ರದ್ದಾಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮತ್ತು ನಾನೊಬ್ಬ ಕಾರ್ಯಕರ್ತ, ಇಷ್ಟುವರೆಗೂ ಕಾರ್ಯಕರ್ತನನ್ನು ರದ್ದು ಮಾಡಲಿಕ್ಕಾಗಲ್ಲ, ವಜಾ ಮಾಡಲಿಕ್ಕಾಗಲ್ಲ. ಕಾರ್ಯಕರ್ತ ನಾನು BJPಯಲ್ಲಿ ಕೆಲಸ ಮಾಡ್ಕೊಂಡಿರ್ತೇನೆ. ಆದರೆ ನಾನಿವತ್ತು ಆ ವಜಾ ಮಾಡಿದ ಶಿಸ್ತು ಸಮಿತಿಯವರಿಗೆ ಒಂದು ಪ್ರಶ್ನೆಯನ್ನು ಒಬ್ಬ BJPಯ ಸಾಮಾನ್ಯ ಕಾರ್ಯಕರ್ತನಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಪಕ್ಷದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದಂಥ 2 ಜನ ಶಾಸಕರುಗಳನ್ನು ನೀವೇನು ಮಾಡಿದ್ದೀರಿ, ವಜಾ ಮಾಡಿದ್ದೀರಾ? ಮೊನ್ನೆ ಲೋಕಸಭೆಯ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದಂಥ, ಪಕ್ಷದೊಳಗೆ ಇದ್ಕೊಂಡು ಮಾಡಿದಂಥ 2 ಜನ ಶಾಸಕರುಗಳಿದ್ದಾರೆ. ಇನ್ನು ಅಗೋಚರವಾಗಿ ತುಂಬ ಜನ ಇದ್ದಾರೆ. ಅವರನ್ನು ನೀವು ಏನು ಮಾಡಿದ್ದೀರಿ? ಮತ್ತು ಪಕ್ಷೇತರ ಸ್ಪರ್ಧೆ ಮಾಡುವಂಥದ್ದು ಎಲ್ಲ ಕಾಲಘಟ್ಟದಲ್ಲೂ ಆಗಿದೆ. ನಾನು 2004ನೇ ಇಸ್ವಿಯಲ್ಲಿ ಪಕ್ಷದ ಟಿಕೆಟಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಈಗದ ಉಡುಪಿಯ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ನನ್ನ ಎಗೇನ್ಸ್ಟ್ ಪಕ್ಷೇತರ ಪರವಾಗಿ ನೇತೃತ್ವ ವಹಿಸಿದವರೇ ಅವರು. ಆಗ ಅವರನ್ನೇನು ವಜಾ ಮಾಡಿರಲಿಲ್ಲ ಪಕ್ಷದಿಂದ. ನಾನೇ ಶಾಸಕನಾಗಿ 2005ನೇ ಇಸ್ವಿಯಲ್ಲಿ ಪಕ್ಷಕ್ಕೆ ಬನ್ನಿ ಅಂಥೇಳಿ ಪಕ್ಷಕ್ಕೆ ಕರ್ಕೊಂಡು ಬಂದು ನಾಮಿನೇಟ್ ಕೌನ್ಸಿಲರ್ ಮಾಡಿ ಅವರು ಫೆಡರೇಷನ್ ಚುನಾವಣೆಯಲ್ಲಿ BJP ಗೆದ್ದ ಮೇಲೆ ಅವರು ಎಲೆಕ್ಟೆಡ್ ಪದವಿ ಇದಲ್ಲ, ಯಾವುದು ನನಗೆ ಪದವೀಧರ ಎಲೆಕ್ಟೆಡ್ ಫೆಡರೇಷನ್ ಅಲ್ಲ, ನಾನು ಅವರನ್ನು ಕರ್ಕೊಂಡು ಯಡಿಯೂರಪ್ಪ ಮುಖ್ಯಮಂತ್ರಿ ಹತ್ರ ಹೋಗಿ ನಾಮಿನೇಟ್ ಮಾಡ್ಕೊಂಡು ಬಂದು ಅಧ್ಯಕ್ಷ ಆದದ್ದು. ಅಂದರೆ ವಜಾ ಅವರು ನನ್ನ ವಿರುದ್ಧ ಪಕ್ಷದಲ್ಲಿ ನಾನಿರುವಾಗ ಅವರು ಪಕ್ಷೇತರ ಪರವಾಗಿ ಕೆಲಸ ಮಾಡಿದ್ರು, ಅವರನ್ನು ವಜಾವೂ ಮಾಡಲಿಲ್ಲ. ಆ ಕಾಲದಲ್ಲಿ ಅವರನ್ನು ನಾವು ಪಾರ್ಟಿಗೆ ವಾಪಸ್ ತಗೊಂಡು ಮಾಡಿದ್ದೇವೆ. ಹಾಗಾಗಿ ಇದು ವಜಾ ಎಲ್ಲ, ಇದು ಶಾಶ್ವತ ಅಲ್ಲ. ನನಗೆ ಇದರಲ್ಲಿ ಭಾಳ ವಿಶ್ವಾಸ ಇದೆ. ನಾನು ಪಕ್ಷದಲ್ಲಿ ಗೆದ್ದ ನಂತರ ಪಕ್ಷದಲ್ಲಿ ಮತ್ತೆ ಪುನಃ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತೇನೆ. ನನಗೆ ಅದರಲ್ಲೇನು ಇದಿಲ್ಲ. ಆದರೆ ಬೇಸರ ಆಗ್ತದೆ ನನಗೇನು ಅಂದರೆ, ನನಗೆ ಬೇಸರ ಅಲ್ಲ, ಒಂಥರ ಮೊನ್ನೆ ನನ್ನನ್ನು ವಜಾ ಮಾಡಬೇಕು ಅಂತ ಜಿಲ್ಲಾ ಸಮಿತಿಯಲ್ಲಿ ನಿರ್ಣಯ ಮಾಡುವಾಗ ಅಲ್ಲೆಲ್ಲ ನನ್ನ ಜೊತೆ ಕೆಲಸ ಮಾಡಿದಂಥವ್ರು, ನಾನು ಬೆಳೆಸಿದಂಥವ್ರು, ನಾನು BJPಯಲ್ಲಿ ನಾನು ಅವರನ್ನು ಕೈ ಹಿಡಿದು ಬೆಳೆಸಿದಂಥವರೇ ಇವತ್ತಿದ್ದರು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರಿಗೆ ಆ ನಿರ್ಧಾರವನ್ನು ಮಾಡಬೇಕಾಗ್ತದೆ. ನಾನು ಅದಕ್ಕೆ ಬೇಸರವೂ ಇಲ್ಲ. ಇವತ್ತು ಮೊನ್ನೆ ಯಾರೋ ಟ್ರೋಲ್ ಆಯಿತು, ರಘುಪತಿ ಭಟ್ರು ಸುನೀಲ್ ಕುಮಾರ್ ಹೇಳಿದ್ರು. ನಾನಿಲ್ಲ, ನನಗೆ ಸುನೀಲ್ ಕುಮಾರ್ ಬಗ್ಗೆ ಬೇಸಿಲ್ಲ. ಅವರೊಂದು ಇವತ್ತು ಪೊಸಿಷನ್ಲಿದ್ದಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅದು ಮಾಡಲೇಬೇಕು. ನಾನು ಆ ಪ್ಲೇಸಲ್ಲಿದ್ದರೆ ಸುನೀಲ್ ಕುಮಾರ್ ಇದನ್ನು ಮಾಡ್ತೀರೋ ಅದನ್ನೇ ಮಾಡ್ತೀವಿ. ಜಿಲ್ಲಾಧ್ಯಕ್ಷರು ಮಾಡೋದು ಸರಿ ಇದೆ, ನಮ್ಮ ಶಾಸಕರು ಮಾಡೋದು ಸರಿ ಇದೆ. ಹಾಗಾಗಿ ನಾನು ಇದರ ಬಗ್ಗೆ ಪಕ್ಷ ತನ್ನನ್ನು ವಜಾ ಮಾಡಿದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಇದೇ ಥರ ಸಮಾನ ನ್ಯಾಯ ಎಲ್ರಿಗೂ ಕೊಡಿ. ಈಗ ಪಕ್ಷದಲ್ಲಿ ವಿರೋಧ ಮಾಡಿದಂಥವ್ರು ಇನ್ನೂ ತುಂಬ ಜನ ಇದೆ. ಪಕ್ಷದಲ್ಲಿ ಬಹಿರಂಗವಾದಂಥ ಹೇಳಿಕೆ ಕೊಟ್ಟವರಿದ್ದಾರೆ. ಪಕ್ಷದ ನಾಯಕರುಗಳ ಬಗ್ಗೆ ಭ್ರಷ್ಟಾಚಾರದ ಆರೋಪ ಮಾಡಿದಂಥವ್ರು ಇದ್ದಾರೆ. ಅವ್ರ ಮೇಲೆ ಏನಾದರೂ ಕ್ರಮ ಆಯಿತಾ? ನಾನು ಇಷ್ಟವರೆಗೂ ನಾನು ವಿಧಾನ ಪರಿಷತ್ ಸದಸ್ಯ ಆಗಬೇಕು, ನಾನು ಶಾಸಕನಾಗಿ 3 ಬಾರಿ 1 ಸತಿ ಸೋತಿದ್ದವನು, ಪಕ್ಷದಲ್ಲಿ ವಿಧಾನ ಪರಿಷತ್ ಸಿಗ್ತದೆ ಅಂತ ಕಾಯ್ತಾ ಇದ್ದೆ, ಎನ್ರೋಲ್ ಮಾಡಿದ್ದೇನೆ. ನಾನು ವಿಧಾನ ಪರಿಷತ್ ಸದಸ್ಯ ಆಗಬೇಕು ಅಂತ ಇಲ್ಲಿ ಸ್ಪರ್ಧೆ ಮಾಡಿದ್ದು, ಯಾರ ವಿರುದ್ಧ ಅಲ್ಲ. ಅವರು ನನ್ನ ಇದು ವೈಯಕ್ತಿಕ ಸ್ವಾತಂತ್ರ್ಯ, ಇದು ನನಗೆ ಜನಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡುವಂಥದ್ದು. ಸೊ ಅದಕ್ಕೆ ಇಷ್ಟು ಕಠಿಣವಾಗಿ ವಜಾ ಮಾಡ್ತಾರಂತಾದರೆ ಪಕ್ಷದ ವಿರುದ್ಧ ಇವತ್ತು ಮಾತಾಡುವಂಥವ್ರು ಎಷ್ಟಿದ್ದಾರೆ? ಪಕ್ಷದಲ್ಲಿ ಒಬ್ಬರನ್ನೊಬ್ಬರನ್ನು ಸೋಲಿಸ್ಲಿಕ್ಕೆ ಎಷ್ಟು ಜನ ಕಳಿಸಿದ್ದಾರೆ ಮೊನ್ನೆ ವಿಧಾನಸಭೆಯಲ್ಲಿ? ಇದೆಲ್ಲ ಅವರವರು ಈಗ ಪಕ್ಷದಲ್ಲಿ ಅಧಿಕೃತ ಕ್ಯಾಂಡಿಡೇಟ್ಗಳನ್ನು ಸೋಲಿಸಲಿಕ್ಕೆ ಎಷ್ಟೆಷ್ಟು ಹಣ ಎಲ್ಲೆಲ್ಲಿ ಹೋಗಿದೆ, ಯಾರ್ಯಾರು ಸೋಲಿಸಿದ್ದಾರೆ ಅವರವರು ಹೇಳ್ತಾ ಇದ್ದಾರಲ್ಲ, ನಾನು ಹೇಳೋದಿಲ್ಲ ಅದು. ಅವ್ರನ್ನ ಏನು ಮಾಡ್ತೀರಿ? ಪಕ್ಷದ ವಿರುದ್ಧವೇ ನೇರವಾಗಿ ಓಟ್ ಹಾಕಿದಂಥವ್ರು, ವಿಪ್ ಉಲ್ಲಂಘನೆ ಮಾಡಿದಂಥವ್ರ ಮೇಲೆ ಏನು ಕ್ರಮ ಆಗಿದೆ? ನಾನೊಬ್ಬ ಬಡಪಾಯಿ ಮಾತ್ರ ಸಿಕ್ಕಿದ್ದ ನಿಮಗೆ? ಅಂದರೆ ನಾನೊಬ್ಬ ಪಾಪದವನು ಅಂತ ಹೇಳುವ ಕಾರಣಕ್ಕೋಸ್ಕರ ನನ್ನನ್ನು ವಜಾ ಮಾಡಿದ್ದಾರೆ. ನಾನು ಅದರಿಂದ ಏನು ವಿಚಲಿತನಾಗಲಿಲ್ಲ. ನನಗೆ ವಿಶ್ವಾಸ ಇದೆ, ನಾನು ಗೆದ್ದ ಮೇಲೆ ನನಗೆ ಮತ್ತೆ ಪುನಃ BJPಯಲ್ಲಿ ಜಗದೀಶ್ ಶೆಟ್ಟರ ನಿದರ್ಶನವೇ ಈ ವಜಾ ಆಗುವವರಿಗೆ ಒಂದು ಮಾರ್ಗದರ್ಶಕ. ಅಂದರೆ ಜಗದೀಶ್ ಶೆಟ್ಟರಂಥವರು ಪಕ್ಷವನ್ನು ಅಷ್ಟು ಅವರು ಒಯ್ದಿದ್ದಾರೆ ಆ ಕಾಲದಲ್ಲಿ, ಪಾಪ ಬೇಜಾರಾಗಿ. ಈಗ ಅವರೆಲ್ಲ ದೊಡ್ಡ ನಾಯಕರುಗಳು, ಅವ್ರಿಗೆ ಮನಸ್ಸಿಗೆ ಇದ್ದದ್ದನ್ನೆಲ್ಲ ಸತ್ಯ ಹೇಳಿದ್ದಾರೆ. ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ನಾನೊಬ್ಬ ಸಣ್ಣ ನಾಯಕ.
ಅವ್ರಿಗೆ ದೊಡ್ಡ ಬೇಜಾರಾಗಿದೆ. ಮತ್ತು ಅವರೆಲ್ಲ ನಾಯಕರುಗಳು ಮಾತಾಡೋದು ನಡೀತದೆ. ನಾನೊಬ್ಬ ಸಣ್ಣ ಕಾರ್ಯಕರ್ತ, ನನಗೀಗ ಚುನಾವಣೆ ಗೆಲ್ಲೋದು ಹಾಗಾಗಿ ನಾನು ಯಾರ ಬಗ್ಗೆ ಮನಸ್ಸಲ್ಲಿ ಎಲ್ಲ ಇದೆ ಅದನ್ನು ಮಾತಾಡಲ್ಲ. ಅಂಥವ್ರನ್ನೇ ರತ್ನಗಂಬಳಿ ಹಾಕಿ ಕರೆದು ಲೋಕಸಭೆ ಮಾಡಿದ ಮೇಲೆ ಇನ್ನು ನಮ್ಮಂಥ ಅವರಿಗೆ ಗೆಲ್ಲೋದು ಮಾತ್ರ ಇದರಲ್ಲಿ ಇಂಪಾರ್ಟೆಂಟ್. ಗೆದ್ದ ಮೇಲೆ ನಾನು ಮತ್ತೆ ಪುನಃ BJPಯಲ್ಲಿ ಹೋಗ್ತೇನೆ.